ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಿಜವಾಗಿಯೂ ನಾವು ಇವತ್ತು ಬೆಳಗ್ಗೆ ಮಾಡಿದಂತಹ 1 ಅಂಕದ ಪ್ರಶ್ನೆಗಳು 2 ಮಾರ್ಕ್ ಕ್ವಶನ್ಸ್ ಎಲ್ಲವೂ ಕೂಡ ನಿಮ್ಮ ಕ್ವಶನ್ ಪೇಪರಲ್ಲಿತ್ತು. ಆದರೆ ಸ್ವಲ್ಪ ಟ್ವಿಸ್ಟ್ ಆಗಿತ್ತು ಕ್ವಶನ್ ಪೇಪರು. ಯಾರಿಗೂ 2 ಮಾರ್ಕ್ಸಲ್ಲಿ ಒಂದೆರಡು ಪ್ರಶ್ನೆಗಳು ಡಿಫಿಕಲ್ಟ್ ಆದರೆ ಇನ್ನೊಬ್ಬರಿಗೆ ಗ್ರಾಮರೇ ಡಿಫಿಕಲ್ಟ್ ಆಗಿತ್ತು. ನಿಜವಾಗಿಯೂ ಗ್ರಾಮರು ಏನಂತೀರ ಚಕ್ಮ ಕೊಡಂಗಿತ್ತು ಅಂತ ಹೇಳಿದರೆ ಅರ್ಧ ಸೆಂಟೆನ್ಸ್ ಯಾರಾದರೂ ಹೋಗ್ಬಿಟ್ರೆ ಎಂಥ ಎಕ್ಸ್ಪರ್ಟಿಗೆ ಕೂಡ ರಾಂಗ್ ಆನ್ಸರ್ ಕೊಡುವಂತಹ ಅವಕಾಶಗಳು ಜಾಸ್ತಿ ಇತ್ತು ಇವತ್ತಿನ ಕ್ವಶನ್ ಪೇಪರಲ್ಲಿ. ಎನಿಹೋ ಮಕ್ಕಳಂತೂ ಮಜವಾಗಿ ಬರೆದಿದ್ದೀರಾ, ಯಾಕಂದರೆ ಎಲ್ಲ 3 ಮಾರ್ಕ್ಸ್ ಕ್ವಶನ್ಸು 4 ಮಾರ್ಕ್ಸ್ ಕ್ವಶನ್ಸು ನಾವು ಕೊಟ್ಟಿದ್ದೆಲ್ಲ ಬಂದಿದೆ. ಎನಿಹೋ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ನನ್ನ ಮೊದಲನೆಯ ಕೀ ಆನ್ಸರ್ಗಳಲ್ಲಿ ಕೆಲವೊಂದು ಆನ್ಸರ್ಗಳನ್ನು ನಾನು ಹೇಳಿರಲಿಲ್ಲ, ಸಮಯ ಇರಲಿಲ್ಲ, ಹಾಗಾಗಿ ಬೇಗ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಈಗ ನಿಮ್ಮ ಕ್ವಶನ್ ನಂಬರ್ 30 ಇದೆ ಅಲ್ವಾ, ಅದರ ಒಂದು ಕೀ ಆನ್ಸರನ್ನು ನಾನೀಗ ಡೈರೆಕ್ಟಾಗಿ 2 ಕೀ ಆನ್ಸರ್ಗಳನ್ನು ಕೊಡ್ತಾ ಇದ್ದೀನಿ. ಕ್ವಶನ್ ನಂಬರ್ 30ರಲ್ಲಿ ಹೆಚ್ ಆನ್ಸರು ಅದಕ್ಕೆ ಏನಾಗಿರುತ್ತೆ ಅಂದರೆ ಅಕಂಪ್ಲಿಷ್ಮೆಂಟ್ ಅಂತ, ಮೆಂಟ್ ಅಂತ, MENT ಇದೇ ಸರಿಯಾದ ಉತ್ತರ. ಇದು ಅದರ ನೌನ್ ಆಗಿ ಇರುತ್ತದೆ. ನಿಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, ದ ನೌನ್ ಫಾರ್ಮ್ ಆಫ್ ದಿ ವರ್ಡ್ ಅಕಂಪ್ಲಿಷ್ ಈಸ್ ಡ್ಯಾಶ್ ಅಂತ ಇದೆ. ಇದರ ಒಂದು ನೌನ್ ಫಾರ್ಮನ್ನು ಬರೆಯಿರಿ ಅಂತ ಇದೆ. ಕ್ಲಿಯರ್? ನೆಕ್ಸ್ಟ್ ಇದಕ್ಕೆ ಇದು ಉತ್ತರ. ಐ ಅಂತ ಒಂದು ಇತ್ತು, ಅದಕ್ಕೆ ಸರಿಯಾದ ಉತ್ತರ ಬಂದು ಎಜುಕೇಟೆಡ್ ಅಂತ ಇತ್ತು. ಇದಕ್ಕೆ ಅನ್ಎಡುಕೇಟೆಡ್ ಈಸ್ ದ ರೈಟ್ ಆನ್ಸರ್. 100% ಸರಿಯಾದ ಉತ್ತರ ಇಷ್ಟೇ ಆಗಿದ್ದಿದ್ದು. ಮುಂದಿಂದೆಲ್ಲ ತಗೊಳ್ಳೋ ಪ್ಯಾಸೇಜಿಂದ ಕಾಪಿ ಮಾಡಿ ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ. ಪ್ಯಾಸೇಜ್ ಕೂಡ ಅಷ್ಟು ಈಸಿಯಾಗಿ ಇರಲಿಲ್ಲ, ಕೆಲವೊಬ್ಬರು ಅಂದರೆ ನಮ್ಮ ಆರ್ಟ್ಸ್ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗಿರ್ಬೋದು, ಕ್ಷಮಿಸಬೇಕು. ಕ್ವಶನ್ ನಂಬರ್ 31 ಬಹಳ ಜನ, ಈವನ್ ನಾನು ಕೂಡ ಅರ್ಧ ಕ್ವಶನ್ ಓದಿ ರಾಂಗ್ ಆನ್ಸರನ್ನು ನಾನು ನಿಮಗೆ ಕೊಟ್ಟಿರ್ಬೋದು. ನೋಡಿ, ಬೈ ಅಂತ ಇದೆ ಅಲ್ವಾ, ಅದು ತಪ್ಪು ಸರ್. ಆನ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ಕ್ವಶನ್ ನಂಬರ್ 31 ಆನ್ ಫೂಟ್ ಅಂತ. ಬೈ ಬರುವಂಥದ್ದು ಏನಂತೀರ ತಗೊಳ್ಳೋ ವಾಹನಗಳ ಜೊತೆಯಲ್ಲಿ, ಬೈ ಬಸ್, ಬೈ ಕಾರ್, ಬೈ ಟ್ರೈನ್ ಅಂತ ಇದು ಇರುವಂಥದ್ದು ಫೂಟ್ ಅಲ್ವಾ. ಆನ್ ಫೂಟ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಅರ್ಧ ಕ್ವಶನ್ ಓದೋರು ನಮ್ಮಂಗೆ ಬಾಯ್ ಅಂತ ಹಾಕ್ಬಿಡ್ತಾರೆ. ಆ ಆನ್ಸರ್ ಕೂಡ ಬಾಯ್ ಆಗಿಬಿಡ್ತು. ಅಂಕಗಳು ಕ್ಷಮಿಸಬೇಕು ಎಲ್ಲರೂ ಕೂಡ, ಆಯಿತಾ? ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ಆನ್ ಅಂತ ಬೈ ಅಂತ ಹೇಳಿದ್ವಿ ಅರ್ಧ ಕ್ವಶನ್ ಓದ್ಬಿಟ್ಟು. ಎನಿಹೋ ಈಗ ಇನ್ನೊಂದು ಪ್ರಶ್ನೆ ಟ್ವಿಸ್ಟಾಗಿ ಬಂದಿದ್ದು ಯಾವುದು ಅಂದರೆ ಕ್ವಶನ್ ನಂಬರು 31. ನೋಡಿ, ಕ್ವಶನ್ ನಂಬರ್ 31ನಲ್ಲಿ ನಿಮಗೆಲ್ಲರಿಗೂ ಕೂಡ ಬಿ ಅಂತ ಇತ್ತಲ್ವ, ಅದರ ಆನ್ಸರ್ಸ್ಗಳನ್ನು ಇಲ್ಲಿ ಬರೀತಾ ಇದ್ದೇನೆ ಮಕ್ಕಳೇ. ಯಾವುದು ನೋಡಿ, ಒನ್ ಫೈನ್ ಡೇ ಎ ವೆಲ್ತಿ ಮ್ಯಾನ್ ಡ್ರೋ ಔಟ್ ಆಫ್ ದಿ ಸಿಟಿ, ಹಿ ಸಾ ಎ ಫಾರ್ಮರ್ಸ್ ಹಾರ್ಸ್ ಆನ್ ಇಸ್ ವೇ ಎಂಡ್ ಅಂತ ಅನ್ನುವಂಥದ್ದು ಸರಿಯಾದ ಉತ್ತರ. ಫಸ್ಟ್ ಎಂಡ್ ಅಂತ, ಸೆಕೆಂಡ್ ಒನ್ ಆ್ಯಸ್ ಅಂತ ಬರಬೇಕು ಮಕ್ಕಳೇ, ಥರ್ಡ್ ಒನ್ ಬಟ್ ಅಂತ ಬರಬೇಕು 100%. ನೆಕ್ಸ್ಟು ಅಟ್ ಲಾಸ್ಟ್ ಅಂತ ಆಗಬೇಕು. ದಯವಿಟ್ಟು ಇದನ್ನು ಚೆಕ್ ಮಾಡಿಕೊಳ್ಳಿ. ಯಾರ ಆನ್ಸರ್ಗಳು ಇಲ್ಲಿ ತಪ್ಪಾಗಿದೆಯೋ ಇದು ಸರಿಯಾದರೆ ನಿಮಗೆ 4 ಔಟ್ ಆಫ್ 4ಗೆ ಇದನ್ನು ಕನ್ಸಿಡರ್ಡ್ ಮಾಡಲಾಗುತ್ತೆ. ಅರ್ಥ ಆಯಿತು ಅನಿಸುತ್ತೆ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದು ಇಲ್ಲಿ ತಪ್ಪು ಇರಲಿಲ್ಲ, ಎಲ್ಲ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೇನೆ. ಈಗ ನನ್ನ ವಿದ್ಯಾರ್ಥಿಗಳು ಕ್ವಶನ್ ನಂಬರ್ 33 ಆನ್ಸರ್ನ ನಿಮಗೆ ಕೊಟ್ಟಿರಲಿಲ್ಲ. ಕ್ವಶನ್ ನಂಬರ್ 33 ಆನ್ಸರ್ಸು. ಫಸ್ಟ್ ಆನ್ಸರು ಯಾವುದು, ಚಿತ್ರ ಹಾಕಿದಾರಲ್ವ, ಅದರ ಮೊದಲನೆಯ ಉತ್ತರ ಬಂದು ಲೀ ಫ್ಲಾಕ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ಯಾಕಂದರೆ ಇದರಲ್ಲೂ ಸ್ವಲ್ಪ ಟ್ವಿಸ್ಟ್ ಇದೆ. ಸೆಕೆಂಡ್ ಆನ್ಸರು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮಿಸ್ಟರ್ ವಾಕರ್ ಫುಲ್ ಬರಿಬೇಕು. ಮಿಸ್ಟರ್ ವಾಲ್ಕರ್, ನೋಡಿ ವಾಲ್ಕರ್ ಆಯಿತಾ, ದಿ ಗೋಸ್ಟ್ ಹೂ ವಾಕ್ಸ್ ಅಂತ, ಹೂ ವಾಕ್ಸ್. ಇಷ್ಟು ಆನ್ಸರ್ ಆಗಿರುತ್ತೆ. ಇದು 1, ಇದು 2 ಆನ್ಸರು ಆಗಿರುತ್ತದೆ. ಇನ್ನೊಂದು ಮುಖ್ಯವಾದ ಯಾವುದು ಕ್ವಶನ್ ಅಂತ ಹೇಳಿದರೆ ಕ್ವಶನ್ ನಂಬರ್ 3 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅದು ಅಮೇರಿಕನ್ ಆಗಿರುತ್ತೆ. ಅಮೇರಿಕನ್ ಆಯಿತಾ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಕೂಡ ಆನ್ಸರನ್ನು ಕೊಡ್ತೇನೆ. ನಿಜವಾಗಿಯೂ ನೋಡಿ ಮುಂದೆ ಆಯಿತಾ ವಿಡಿಯೋ. ಕ್ವಶನ್ ನಂಬರ್ 4 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 4 ಏನ್ರಿ, ಮಾಂಡ್ರೇಕೆ ಏನಿದು, ದಿ ಮೆಜಿಷಿಯನ್ ಅಂತ, ದಿ ಮೆಜಿಷಿಯನ್. ಇದು ಸರಿಯಾದ ಉತ್ತರಗಳು, 100% ಸರಿಯಾದ ಉತ್ತರಗಳು ಆಗಿದ್ದವು. ಕ್ಲಿಯರ್? ಯಾರಿಗಾದರೂ ಡೌಟ್? ಯಾಕಂದರೆ ಇಲ್ಲೇ ಮಕ್ಕಳು ಎಲ್ಲರೂ ಕೂಡ ತಪ್ಪು ಆನ್ಸರ್ಗಳನ್ನು ಬರೆದದ್ದು ಇಲ್ಲೇ. ಇದೇ ಸರಿಯಾದ ಉತ್ತರಗಳು ವಿದ್ಯಾರ್ಥಿಗಳೇ. ಹೋಪ್ ಈಗ ನಾವು ಕ್ವಶನ್ ನಂಬರ್ 34ಗೆ ಹೋಗೋಣ. ಯಾಕಂದರೆ ಕ್ವಶನ್ ನಂಬರ್ 34 ಬಹಳ ಜನ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಿಗೆ ಕಾಯ್ತಾ ಇದ್ದೀರಾ. ಯಾಕಂದರೆ ಎಲ್ಲರೂ ಕೂಡ ಅಟೆಂಡ್ ಮಾಡಿ ಬಂದಿದ್ದೀರಾ ಅಂದ್ಕೊಂಡಿದ್ದೀನಿ, ಆಯಿತಾ? ನಾನು ಕೂಡ ರೆಡಿ ಕಾತುರದಲ್ಲಿ ಕಾಯ್ತಾ ಇದ್ದೆ, ನಮ್ಮ ಮಕ್ಕಳಿಗೆ ಯಾವಾಗ ಕೀ ಆನ್ಸರ್ ಮಾಡಿ ಹಾಕ್ತೇನೋ ಅಂತ.
ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 34 ನಾವೀಗ ನೋಡ್ತಾ ಹೋಗೋಣ. ಬೇಜಾರಾಗಬೇಡಿ, ಸ್ವಲ್ಪ ಸಮಯ ತಗೊಂತ ಇದ್ದೀನಿ. ಮುಂದಿನ ಪರೀಕ್ಷೆ ಕೂಡ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೇವೆ. ಬನ್ನಿ, ಕ್ವಶನ್ ನಂಬರ್ 34 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದರಲ್ಲಿ ಬಹಳ ಟ್ವಿಸ್ಟಾಗಿ ಇದೆ ಆನ್ಸರ್ಸ್ಗಳು. ನೋಡಿ, ರೂಫ್ ಅನ್ನೋನು ಎಜೆನ್ವಾಗೆ ಮಾತಾಡಿಸ್ತಾನೆ. ಪಾಠದ ಪ್ರಕಾರ ಹೋದರೆ ಎಜೆನ್ವಾ ಒಬ್ಬನೇ ಇರಲ್ಲ, ಎಜೆನ್ವಾ ಜೊತೆ ಗುಂಪಿರುತ್ತೆ ಒಂದು, ಆಯಿತಾ. 5 ಸದಸ್ಯರು ಅವನ ಜೊತೆಯಲ್ಲಿ ಇರ್ತಾರೆ. ಎಜೆನ್ವಾ ಅವನು ಏನಂತ ತಗೊಳ್ಳೋ ಅಡ್ರೆಸ್ ಮಾಡುವಂಥದ್ದು ಯಾರಿಗೆ ಅಂದರೆ ಆ ಗುಂಪಿಗಾಗಿರುತ್ತೆ. ಅದರಲ್ಲಿ ಒಬ್ಬ ಎಜೆನ್ವಾ ಇರ್ತಾನೆ. ನೆಕ್ಸ್ಟ್ ಎಜೆನ್ವಾ ಅಂದರೆ ಮುಖ್ಯಸ್ಥ ಅಂತ. ಹಾಗಿದ್ರೆ ರೂಫಿನ ಆನ್ಸರ್ ಹೇಗೆ ಬರೀಬೇಕು, ಎಕ್ಸಾಮಲ್ಲಿ ಬರೀಬೇಕಾಗಿತ್ತು ಅಂತ ಫಸ್ಟ್ ಒನ್ ನೋಡಿ. ರೂಫ್ ಏನು ಮಾಡ್ತಾನೆ ನೋಡಿ, ಸೆಡ್, ರೂಫ್ ಸೆಡ್, EZENW, ಎಜೆನ್ವಾ ದಟ್ ಅಂತ ಬರಿಬೇಕು. ಕ್ಲಿಯರ್. ಐ ಹ್ಯಾವ್ ಅಂತ ಇತ್ತು, ಐ ಚೇಂಜ್ ಆಗಿ ಹೀ ಆಗುತ್ತೆ, ಹ್ಯಾವ್ ಚೇಂಜ್ ಆಗಿ ಹ್ಯಾಡ್ ಆಗುತ್ತೆ. ನಾನು ಈಗ ಇಲ್ಲಿ ಬರೆದಿರುವಂಥದ್ದು ಎಕ್ಸ್ಟ್ರಾ ಇವೆ. ಕ್ಲಿಯರ್. ಹಿ ಹ್ಯಾಡ್ ನೋಡಿ, ಇಷ್ಟು ಬರೆದ್ರೆ ನಿಮಗೆ ಆಯಿತಾ. ಹಿ ಹ್ಯಾಡ್ ಗಿವನ್ ಹಿಮ್, GIVEN, ಗಿವನ್ ಹಿಮ್ ಅಂತ ಬಹಳ ಜನ ಬರೆದಿದ್ದೀರಾ. ಆದರೆ ಇಲ್ಲಿ ನಾವು ಟೆಕ್ಸ್ಟ್ ಬುಕ್ ಪ್ರಕಾರ ಹೋದರೆ ವಿದ್ಯಾರ್ಥಿಗಳೇ ಅದು ದೆಮ್ ಆಗುತ್ತೆ, ಗಿವನ್ ದೆಮ್ ಅಂತ ಆಗುತ್ತೆ. ಕ್ಲಿಯರ್. ನೆಕ್ಸ್ಟು ಗಿವನ್ ದೆಮ್ ಏನದು 3 ಶೀಲಿಂಗ್ಸ್ ಅಂತ, THREESSHILLINGS. ಇದನ್ನು ಹೊರತುಪಡಿಸಿ ಬೇರೆ ಆನ್ಸರ್ ಇದ್ದರೆ ಸಿಗುವಂಥದ್ದು ಬಹಳ ಕಷ್ಟ. ಬರೀ ಗ್ರಾಮರ್ ಎಜೆನ್ವಾ ಅನ್ನೋದನ್ನು ಸಿಂಗ್ಯುಲರ್ ಆಗಿ ನಮ್ಮ PUC ಬೋರ್ಡ್ನವರು ತಗೊಂಡಿದ್ದಾರೆ ಅಂದರೆ ಆವಾಗ ಹಿಮ್ ಅನ್ನುವಂಥದ್ದು ಸರಿ. ಇಲ್ಲ ಅದು ಗ್ರೂಪ್ ಆಫ್ ಪೀಪಲ್ ಅಂತ ಬಂದಾಗ ದೆಮ್ ಅನ್ನುವಂಥದ್ದು ಸರಿ. ಈಗ ನಿಂತಿರುವಂಥದ್ದು ಕೀ ಆನ್ಸರ್ ಯಾರ ಮೇಲೆ ಅಂದರೆ ಅವರ ಉತ್ತರಗಳ ಮೇಲೆ ದೆಮ್ ಅಂತ ಬರಿಬೇಕಿತ್ತು ಅಥವಾ ಮಕ್ಕಳು ಹಿಮ್ ಅಂತ ಬರಿಬೇಕಿತ್ತು ಅಂತ. ನೆಕ್ಸ್ಟು ನೋಡಿ, ಆ್ಯಂಡ್ ಆಸ್ಕ್ಡ್, ಇಲ್ಲಿಂದ ಫುಲ್ ಸ್ಟಾಪ್ ಬರಲ್ಲ ಅಲ್ಲಿ. ಆ್ಯಂಡ್ ಆಸ್ಕ್ಡ್ ನೋಡಿ, ಆ್ಯಂಡ್ ಆಸ್ಕ್ಡ್ ಆಯಿತಾ. ವಾಟ್ ಎಲ್ಸ್, ವಾಟ್ಗೆ ವಾಟು, ELSE, ವಾಟ್ ಎಲ್ಸ್ ನೋಡಿ. ದೇ ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ ಆಯಿತಾ. ಎಕ್ಸ್ಪೆಕ್ಟೆಡ್ ಫ್ರಮ್ ಹಿಮ್. ಇದು 2 ಮಾರ್ಕ್ಸಿಗೆ ಕ್ಲಿಯರ್ ಆಯಿತು. ಯಾಕೆ ಸರ್ ಇದಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳೋದಾದರೆ, ಇಲ್ಲಿಗೆ ಒಂದು ಸೆಂಟೆನ್ಸ್ ಮುಗೀತು, ಆ್ಯಂಡ್ ಅಂತ ಹಾಕಿದ್ದೇನಲ್ವಾ, ಇಲ್ಲಿಂದ ಸೆಕೆಂಡ್ ಸೆಂಟೆನ್ಸು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಷ್ಟಕ್ಕೆ 2 ಮಾರ್ಕ್ಸ್ ಸಿಗುತ್ತೆ. ಈಗ ಸೆಕೆಂಡ್ ಲೈನನ್ನು ಬರೆಯೋಣ. ಎಜೆನ್ವಾ, EZENWA ನೋಡಿ. ಎಜೆನ್ವಾ ಇಲ್ಲಿ ಏನು ಮಾಡ್ತಾನೆ ಅಂದರೆ ರಿಪ್ಲೈಯನ್ನು ಕೊಡ್ತಾನೆ. ಅದಕ್ಕೆ ಇಲ್ಲಿ ರಿಪ್ಲೈಡ್ ಅಂತ ಬರೀಬೇಕು, REPLIED, ರಿಪ್ಲೈಡ್. ಯಾರಿಗೆ ರೂಫ್ ದಟ್ ಅಂತ ಹಾಕಬೇಕು. ರೂಫಿಗೆ ಏನಂತ ಹೇಳ್ತಾನೆ, ದಟ್ ಅಂತ ಹಾಕ್ಬಿಟ್ಟು ನೋಡಿ, ವಿ ಅಂತ ಇದೆ, ವಿ ಅಂತ ಚೇಂಜಸ್ ಟು ದೇ ಅಂತ ಆಗುತ್ತೆ ಮಕ್ಕಳ. ದೇ ನೋಡಿ, ವುಡ್ ನಾಟ್ ಅವರೇ ರೆಡಿ ಕೊಟ್ಬಿಟ್ಟಿದ್ದಾರೆ, ವುಡ್ ನಾಟ್ ಅಂತಲೇ ಬರಿಬೇಕು. ವುಡ್ ನಾಟ್ ಅವರೇ ಕೊಟ್ಟಿದ್ದಾರೆ, ಮತ್ತು ಇದನ್ನು ವಿಲ್ ಮಾಡಬಾರ್ದು, ವಿಲ್ ಚೇಂಜಸ್ ಟು ವುಡ್ ರಿಮೈನ್ಸ್ ಸೇಮ್ ಅಂತ ಹೇಳ್ತೀವಿ. ಹಾಗಾಗಿ ಸೇಮ್. ಹ್ಯಾವ್ ಅಂತಲೇ ಇರುತ್ತೆ, ಯಾಕಂದರೆ ಒಂದೇ ವರ್ಬು ನಾವು ಟಚ್ ಮಾಡುವಂಥದ್ದು. ಹಾಗಾಗಿ ಹ್ಯಾವ್ ಆಸ್ಕ್ಡ್ ಅಂತ ತಗೊಳ್ಳು ಬರಿಬೇಕಿತ್ತು. ಮೋರ್ ನೋಡಿ, ಮೋರಿಗೆ ಮೋರು, ಇಫು ಸಿಂಗಲ್ ಲೈನ್ ಇದು. ಮಾರ್ಕಸ್ ನೋಡಿ, ಈಸ್ ಎ ಪೂರ್ ಮ್ಯಾನ್ ಅಂತ ಇದೆ. ಅದಕ್ಕೆ ತಾವುಗಳು ಏನು ಮಾಡಬೇಕಿತ್ತು ಅಂದರೆ ವಾಸ್ ಅ ಪೂರ್ ಮ್ಯಾನ್ ಅಂತ ಬರಿಬೇಕಿತ್ತು. ಪೂರ್ ಮ್ಯಾನ್ ಅಂತ ಅಂದರೆ ನಾನು ನಿಮ್ಗೆ ಹೇಳಿಕ್ಕೆ ಹೊರಟಿರೋದೇನು, ಈಸ್ ಚೇಂಜಸ್ ಟು ವಾಸ್ ಆಯಿತು. ಇದು ಸೇಮ್ ಹೇಗಿದೆಯೋ ಹಾಗೆ ಇದೆ. ಇದೊಂದು ಚೇಂಜ್ ಮಾಡಿದ್ದೀವಿ. ಮತ್ತೇನು ನೋಡಿ, ಅಂಡರ್ಲೈನ್ ಹಾಕಿದ್ದೀನಲ್ವ, ಅದಷ್ಟೇ ನಾವು ಎಕ್ಸ್ಟ್ರಾ ಇಲ್ಲಿ ಬರೆದಿರುವಂಥದ್ದು. ಮತ್ತೆಲ್ಲ ಕ್ವಶನಲ್ಲಿ ಇರುವಂಥದ್ದೇ ಆಗಿದೆ. ಲಾಸ್ಟ್ ಲೈನ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ರೂಫ್ ಏನಂತ ಹೇಳ್ತಾನೆ ನೋಡಿ. ಈಗ ರೂಫು ಇಲ್ಲಿ ಯಾರಿಗೆ ಹೇಳ್ತಾನೆ, ಟೋಲ್ಡ್. ಯಾರಿಗೆ? ಎಜೆನ್ವಾ, EZENWA. ಎಜೆನ್ವಾಗೆ ಹೇಳ್ತಾನೆ. ಐ ಇರೋದು ಹಿ ಆಗುತ್ತೆ, ವಿಲ್ ಇರೋದು ವುಡ್ ಆಗುತ್ತೆ. ನೋಡಿ, ಐ ವಿಲ್ ಅಂತ ಇದೆ, ಹಿ ವುಡ್ ಅಂತ ಆಯಿತು. ಗಿವ್ ಮತ್ತೆ ರೂಫ್ ಹೇಳ್ತಾನೆ, ನಾನು ಇನ್ನೊಂದು ಶೀಲಿಂಗನ್ನು ಕೊಡ್ತೀನಿ ಅಂತ. ನೋಡಿ, ಹಿ ವುಡ್ ಗಿವ್ ದೆಮ್ ಅಂತ, ಅವರಿಗೆ ಅಂತ, ದೆಮ್ ಆಯಿತಾ. ದೆಮ್ ಒನ್ ಮೋರ್ ಶೀಲಿಂಗ್ಸ್, SHILLINGS. ಇದು ಇಲ್ಲಿಗೆ ಆ ಸೆಂಟೆನ್ಸ್ ಮುಗೀತು. ಹಾಗಾದರೆ ಮುಂದೆ ಸೆಂಟೆನ್ಸ್ ಇದೆ ಅಲ್ವ, ಹಾಗಾಗಿ ಫುಲ್ ಸ್ಟಾಪ್ ಅಳಿಸ್ಬಿಟ್ಟು ಆ್ಯಂಡ್ ಅಂತ ಬರೀಬೇಕು. ಆ್ಯಂಡ್ ಸೆಡ್ ನೋಡಿ, ಆ್ಯಂಡ್ ಸೆಡ್
ಡು ನಾಟ್ ಅಂತ ಇತ್ತು ಎಕ್ಸಾಮಲ್ಲಿ ನಾಟ್ ಟು ಅಂತ ಬರಿಬೇಕು. ಇದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಡು ನಾಟ್ ಅಂತ ಬಂದರೆ ಮಕ್ಕಳೇ ನಾಟ್ ಟು ಅಂತ ಬರಿಬೇಕು ನಿಮ್ಮ ಆನ್ಸರ್ ಪೇಪರಲ್ಲಿ ಅಂತ. ಹಾಗಿದ್ರೆ ಇಲ್ಲಿ ತಾವುಗಳು ಡು ನಾಟ್ ಅಂತದಕ್ಕೆ ನಾಟ್ ಟು ಅಂತ ಬರಿಬೇಕಿತ್ತು. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಮೋರ್, ಸೆಡ್ ನಾಟ್ ಟು ಎಕ್ಸ್ಪೆಕ್ಟ್ ಮೋರ್, ನಾಟ್ ಟು ಎಕ್ಸ್ಪೆಕ್ಟ್ ಆಯಿತಾ ಮೋರ್. ಇಲ್ಲಿಗೆ 5 ಮಾರ್ಕ್ಸು ನಿಮಗೆ ಸಿಗತ್ತೆ. ಹೋಪ್ ಎಲ್ಲರೂ ಕೂಡ ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನೊಂದು ಆನ್ಸರ್ ಇತ್ತು, ಅದು ಮರ್ತುಬಿಟ್ಟೆ ಹೇಳೋದನ್ನ ನಿಮಗೆ. ಎಲ್ಲಿ ಬರೀಲಿಕ್ಕೆ ಜಾಗ ಇದೆಯಾ ನೋಡಿ. ಕ್ವಶನ್ ನಂಬರ್ 35 ಕ್ವಶನ್ ನಂಬರು. ಇದು 3 ಮಾರ್ಕ್ಸ್ ಸಿಗಿತ್ತು ಮಕ್ಕಳೇ. 3 ಮಾರ್ಕ್ಸಲ್ಲಿ ಹಾಯ್ ಮಧು ನೋಡಿ, ಮಯೂರ ಹಾಗೂ ಮಧುರ ಇಬ್ಬರು ಕೂಡ ಹುಡುಗಿಯರು, ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. 3 ಮಾರ್ಕ್ಸ್ ಸಿಗಿತ್ತು. ಹಾಯ್ ಮಧುರ, ಯು ಡ್ಯಾಶ್ ಅಂತ ಇದೆ. ಯು ಡ್ಯಾಶ್ ಅಂತ ಹೇಳಿಬಿಟ್ಟು ಕಾಂಪ್ಲಿಮೆಂಟ್ ಅಂತ ಇದೆ, ಹೊಗಳಿಕೆ ಅಂತ. ಅವಳಿಗೆ ಏನಾದರೂ ಹೊಗಳಬೇಕು. ನೀವು ಏನಂತ ಹೊಗಳ್ತೀರಾ? ಯು ಡ್ಯಾಶ್ ಅಂತ ಇದೆ. ಯು ಆರ್ ಲುಕಿಂಗ್ ಗ್ರೇಟ್, ಯು ಆರ್ ಲುಕಿಂಗ್ ಗೋರ್ಜಿಯಸ್ ಅಂತ ಹೇಳ್ಬೋದು. ಅಥವಾ ಯು ಆರ್ ಸ್ಟನ್ನಿಂಗ್ ಇನ್ ದಿಸ್ ಡ್ರೆಸ್ ಅಂತ ನೋಡಿ. ಯು ಅಂತ ಅವರೇ ಕೊಟ್ಟಿದ್ದಾರೆ ನಿಮ್ಮ ಆನ್ಸರಲ್ಲಿ ಆಯಿತಾ. ಯು ಆರ್ ಲುಕಿಂಗ್ LOOKING ಲುಕ್ಕಿಂಗ್ ಏನಂತೀರ ಬರೀತೀರಾ? ಸ್ಮಾರ್ಟ್ ಅಂತ ಬರೆಯೋಕ್ಕಾಗಲ್ಲ, ಅದು ಇದಾಗುತ್ತೆ. ಗ್ರೇಟ್ ಅಂತ ಬರೀಬೋದು, ಸ್ಟನ್ನಿಂಗ್ ಅಂತ ಬರೀಬೋದು. STUNNING ಇನ್ ದಿಸ್ ಡ್ರೆಸ್ ಅಂತ, ಇನ್ ದಿಸ್ ಡ್ರೆಸ್ DRESS ಆಯಿತಾ. ಇದು ಒಂದು ಆನ್ಸರ್ ಸಿಕ್ತು. ನೆಕ್ಸ್ಟ್ ಆನ್ಸರ್ ಎಷ್ಟಿದೆ ನೋಡಿ. ಆಗ ಹೇಳಿದ ತಕ್ಷಣ ಅಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು ಅಂತ T ಕ್ಯಾಪಿಟಲ್ ಹಾಕಿ ಥ್ಯಾಂಕ್ ಯು ಅಂತ ಬರಿಬೋದು. ಇದಕ್ಕೆ 1 ಮಾರ್ಕ್ಸು ಸಿಗೋದು. ಥ್ಯಾಂಕ್ ಯು ಅಂದರೂ ಬರಿಬೋದು, ಥ್ಯಾಂಕ್ ಯು ಸೋ ಮಚ್ ಅಂತ ಬರಿಬೋದು, ಥ್ಯಾಂಕ್ಸ್ ಅ ಲಾಟ್ ಅಂತಲೂ ಕೂಡ ಬರಿಬೋದು. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ, ಈಸ್ ಟುಡೇ ಅ ಸ್ಪೆಷಲ್ ಡೇ ಫಾರ್ ಯು ಅಂತ ಮಯೂರ ಕೇಳ್ತಾಳೆ. ಆವಾಗ ಅವಳು ಏನಿದು ಮಧುರ ಆಯಿತಾ, ಅವಳು ಹೇಳ್ತಾಳೆ SS ಅಂತ ಹೇಳಿಬಿಟ್ಟು ರೆಸ್ಪಾಂಡಿಂಗ್ ಅಂತ ಇದೆ. ಹೇಗೆ ಗೊತ್ತಾಗುತ್ತೆ ಸರ್ ಅಲ್ಲಿ ಏನು ಬರೀಬೇಕು ಅಂತ? ಕೆಳಗಡೆ ಒಂದು ಲೈನ್ ಕೊಟ್ಟಿದ್ದಾರೆ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ. ಹಾಗಿದ್ರೆ ಮೇಲ್ಗಡೆ ಏನಂತ ಹೇಳಿದಾಳೆ ಅವಳು? ಇಟ್ ಈಸ್ ಮೈ ಬರ್ತ್ಡೇ ಅಂತ ಹೇಳಿದ್ದಾಳೆ. ಬರ್ತ್ಡೇ ಸಿಂಗಲ್ಲು ಬರೆಯುವಂಥದ್ದು ನೋಡಿ. ಇಟ್ ಈಸ್ ಮೈ ಬರ್ತ್ಡೇ ಅಂತ ಅವಳು ಹೇಳ್ತಾಳೆ ಆಯಿತಾ. ಅಥವಾ ಟುಡೇ ಈಸ್ ಮೈ ಬರ್ತ್ಡೇ ಅಂತ ಹೇಳ್ತಾಳೆ. ಟುಡೇ ಇವತ್ತು ನನ್ನ ಬರ್ಡೇ ಅಂತ. ಈ 3 ಲೈನ್ ಬರೆದ್ರೆ 3 ಮಾರ್ಕ್ಸ್ ಸಿಕ್ತು. ನಂತರದಲ್ಲಿ ಲೆಟರ್ ರೈಟಿಂಗ್ ಇತ್ತು. ಇವತ್ತೆಲ್ಲರಿಗೂ ಕೂಡ ನಾನು ಲಿಂಕನ್ನು ಕಳಿಸ್ಕೊಟ್ಟಿದ್ದೆ. ಹೋಪ್ ಎಲ್ಲರೂ ಕೂಡ ಬರೆದಿರ್ತೀರ. ದೇವರು ಸದಾ ಸಂತೋಷವಾಗಿರಲಿ. ಮುಂದಿನ ಪರೀಕ್ಷೆಗಳನ್ನು ಕೂಡ ಚೆನ್ನಾಗಿ ಬರೀರಿ. ಅರ್ಜೆಂಟ್ ಮಾಡ್ಕೊಂಡು ಇವತ್ತು ನನಗೂ ಕೂಡ ಒಂದು ಆನ್ಸರ್ ಮಿಸ್ ಆಗಿತ್ತಲ್ವ, ಯಾವುದು? ಬೈ ಆನ್, ಅದರಲ್ಲಿ ಕನ್ಫ್ಯೂಸನ್ನು. ಹಾಗೆ ತಾವುಗಳು ಮಾಡ್ಕೋಬೇಡಿ. ಅರ್ಧ ಕ್ವಶನ್ ಓದೋದ್ರಿಂದ ತಾವುಗಳು ಕೂಡ ಎಂಥ ಎಕ್ಸ್ಪರ್ಟ್ ಇದ್ದರೂ ಕೂಡ ಬ್ಲೈಂಡಾಗಿ ಆನ್ಸರನ್ನು ಗೆಸ್ ಮಾಡಿಬಿಡ್ತೀವಿ ಕೆಲವೊಮ್ಮೆ. ಆದರೆ ಕ್ವಶನ್ ಪೂರ್ತಿಯಾಗಿ ಓದಿದಾಗ ಅದು ಆನ್ ಫೋಟೋ. ಬೈ ಅಂತ ಯಾವಾಗ ಬರುತ್ತೆ ಅಂದರೆ ವೆಹಿಕಲ್ ಜೊತೆ ಬರುತ್ತೆ. ಬೈ ಟ್ರೈನ್, ಬೈ ಬಸ್, ಬೈ ಏನಂತೀರ ತಾವುಗಳು ಆಯಿತಾ, ಅದರ್ ಥಿಂಗ್ಸ್, ಎನಿಥಿಂಗ್ಸ್, ಸೈಕಲ್ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.